ಬ್ರಾಹ್ಮಣರನ್ನ ಹುಡುಕಿ ಕೊಂದಿದ್ದಾರೆ. ಯಾಕಂದ್ರೆ ಆಸ್ತಿ ಇದ್ದಿದ್ದು ಬ್ರಾಹ್ಮಣರ ಕುಟುಂಬದ್ದು. ಕೃಷ್ಣ ಭಟ್ರಿಗೆ ವಿಷ ಕೊಟ್ಟು ಸಾಯಿಸಿದರು. ದೂರು ಕೊಡೋದನೇ ಅಪರಾಧ, ಅತ್ಯಾಚಾರ ಆಗಿದೆ ಅಂತ ಹೇಳೋದನೇ ಅಪರಾಧ, ಕೊಲೆ ಆಗಿದೆ ಅಂತ ಹೇಳೋದೇ ಅಪರಾಧ. ಇದನ್ನು ಮಾಡಿದ್ದಕ್ಕೆಲ್ಲ ಒಂದು ಸಿಂಡಿಕೇಟ್. ಇದಕ್ಕೆ ಟಿವಿ ಚಾನಲ್ನಲ್ಲಿರುವಂಥ ಸಿಂಡಿಕೇಟ್ ಮಂಗಣ್ಣ, ಮೂರು ಬಿಟ್ಟರು ವಿಶ್ವೇಶ್ವರ ಭಟ್ರು. ಇವರಿಗೆ ಅರ್ಥ ಆಗಬೇಕು, ಇವರು ಎಷ್ಟು ಈ ಅತ್ಯಾಚಾರಿ ಕುಟುಂಬದವರು ಎಷ್ಟು ಜನರನ್ನ ಕೊಲೆ ಮಾಡಿದ್ದಾರೆ. ಬ್ರಾಹ್ಮಣರನ್ನ ಕೊಲೆ ಮಾಡಿದರು, ಲಿಂಗಾಯತರನ್ನ ಕೊಲೆ ಮಾಡಿದರು, ದಲಿತರನ್ನ ಬಿಡಲಿಲ್ಲ, ಹಿಂದುಳಿದ ವರ್ಗದವ್ರನ್ನ ಬಿಡಲಿಲ್ಲ. ಬ್ರಾಹ್ಮಣರ ಅದೆಷ್ಟೋ ಕುಟುಂಬಗಳು ಇವತ್ತು ಅಲ್ಲಿ ಹೇಳ್ತಾರೆ. ಒಬ್ರು ಪಾಪ ವಿಕ್ಟಿಮೇ ಹೇಳಿದ್ರು, ಅವರ ಮಗಳನ್ನ ಅತ್ಯಾಚಾರ ಬ್ರಾಹ್ಮಣರನ್ನ ಹುಡುಕಿ ಕೊಂದಿದ್ದಾರೆ. ಯಾಕಂದ್ರೆ ಆಸ್ತಿ ಇದ್ದಿದ್ದು ಬ್ರಾಹ್ಮಣರ ಕುಟುಂಬದ್ದು. ಕೃಷ್ಣ ಭಟ್ರಿಗೆ ವಿಷ ಕೊಟ್ಟು ಸಾಯಿಸಿದರು. ವಿಶ್ವೇಶ್ವರ ಭಟ್ರೆ ಕೇಳ್ಕೊಳ್ಳಿ, ಮೂಳೆ ತಿಂದು ಚಪ್ಪಲಿ ನೆಕ್ಕೋದಲ್ಲ, ಮೂಳೆ ತಿಂದು ಚಪ್ಪಲಿ ನೆಕ್ಕೋದಲ್ಲ, ತಿಳ್ಕೊಳ್ಳಿ. ಆ ಹುಡುಗಿಗೆ, ಬ್ರಾಹ್ಮಣರ ಹುಡುಗಿಗೆ ಅತ್ಯಾಚಾರ ಮಾಡಿ, ನಿರಂತರ ಅತ್ಯಾಚಾರ ಮಾಡಿ, ಪ್ರೆಗ್ನೆಂಟ್ ಆದ ಮೇಲೆ ಬಾವಿಯಲ್ಲಿ ತಳ್ಳಿ ಕೊಲೆ ಮಾಡಿದ್ದಾರೆ. ಕೇಸೇ ರಿಜಿಸ್ಟರ್ ಆಗೋದಿಲ್ಲ. ಅನೇಕ ಬ್ರಾಹ್ಮಣರು ಅಲ್ಲಿ ಇವರಿಗೆ ಆಸ್ತಿ ಬಿಟ್ಟುಕೊಟ್ಟು ಬೆಂಗಳೂರಿಗೋ ಮೈಸೂರಿಗೆ ಬಂದು ಪುರೋಹಿತಿಕೆ ಮಾಡ್ತಾ ಇರುವಂಥ ಅನೇಕ ಬ್ರಾಹ್ಮಣರ ಕುಟುಂಬಗಳಿದೆ. ಪಬ್ಲಿಕ್ ಟಿವಿ ಮಂಗಣ್ಣ ಕೇಳು, ಹೋಗಿ ಸರ್ಚ್ ಮಾಡು, ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಮಾಡಿಸಿ, ಗೊತ್ತಾಗುತ್ತೆ ನಿಮಗೆ. ಅವನು ಯಾವನೋ ಪಿಂಡೇಶ್ವರನ ಇಟ್ಕೊಂಡು ಸುಳ್ಳು ಬರೀತಿರಲ್ಲ, ಈಗ ಬರೀರಿ ಅದನ್ನೆಲ್ಲ. ಅಲ್ಲಿ ಹೋಗಿ ತಿರುಗಾಡಿಸಿ. ಯಾವುದೇ ಅಲ್ಲಿ ಸತ್ತಂಥವ್ರು ಎಲ್ಲರೂ ಕೂಡ ಹಿಂದೂ ಧರ್ಮದವರೇ ಅತಿ ಹೆಚ್ಚು. ಹಿಂದೂ ಧರ್ಮದ ಭಕ್ತರು, ಸದ್ಭಕ್ತರು, ಜೀವ ಕಳ್ಕೊಂಡಂಥವರು. ಮಾತಾಡೋದು ಧ್ವನಿ ಇಲ್ಲ, ಯಾಕಂದ್ರೆ ಮೂಳೆ ತಿಂದಿದಾರಲ್ಲ ಇವರು. ಬಿಸಾಕಿದಂಥ ಮೂಳೆ ತಿಂದು ಈಗ ಹೋಗ್ರಿ ಕುಣೀರಿ. ನಾಳೆ ರೇಪಿಸ್ಟ್ ಮಗನ ಮದುವೆ ಇದೆ, ಕುಣೀರಿ ಹೋಗಿ. ಬಾಸ್ಟರ್ಸ್. ನಾನೆಲ್ಲರಿಗೂ ಕೂಡ ಹೇಳ್ತಾರೆ, ನಮ್ಮ ಇನ್ನೊಂದಿಷ್ಟು ಜನ ಕೇಳ್ತಾರೆ, ಇದಕ್ಕಿಷ್ಟೇ ನೀವು ಯಾಕೆ ಮಾತಾಡ್ತೀರಿ, ಇದಕ್ಕಿಷ್ಟೇ ನೀವು ಯಾಕೆ ಒತ್ತು ಕೊಡ್ತಾ ಇದ್ದೀರಿ. ಅತ್ಯಾಚಾರ ಅಥವಾ ಯಾವುದೇ ಕೊಲೆ ಪ್ರಕರಣದಲ್ಲಿ ಅದರ ಸಂಬಂಧಿಕರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಳ್ತಾರೋ ಅವಾಗ ಮಾತ್ರ ಒಂದು ಹೋರಾಟ ಅಂತ ಅನಿಸ್ಕೊಳ್ತದೆ. ಅವಾಗ ಮಾತ್ರ ಒಂದು 10 ಜನ ಅವ್ರಿಗೆ ಕೈ ಜೋಡಿಸೋದಕ್ಕೆ ಬರ್ತಾರೆ. ಇಡೀ ರಾಜ್ಯದ ವ್ಯವಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತಹ ಕುಟುಂಬ ಇದು. ಹಳ್ಳಿಯಲ್ಲಿ ಬಡ್ಡಿ ದಂಧೆ ಮಾಡಿ, ಬಡ್ಡಿ ರುಚಿ ಹಚ್ಚಿ, ಬ್ಯಾಂಕಿಂಗ್ ನಿಯಮಗಳನ್ನು ಗಾಳಿಗೆ ತೂರಿ, ವಿಪರೀತ ಬಡ್ಡಿ ಹಾಕಿ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಕುಟುಂಬ ಇದು. ಇದರ ವಿರುದ್ಧ ಹೋರಾಟ ನಾವು ವ್ಯಕ್ತಿಗತವಾಗಿ ನಮಗೆ ದ್ವೇಷ ಅಂತ ಹುಟ್ಕೊಂಡಿಲ್ಲ, ವ್ಯಕ್ತಿಗತವಾಗಿ ಅಲ್ಲ. ಇವರ ಕುತಂತ್ರ, ಇವರ ಶೋಷಣೆ ವಿರುದ್ಧ ನಮ್ಮ ಹೋರಾಟ. ಇದರ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ಬ್ರಿಟಿಷ್ ಕಂಪನಿ ವಿರುದ್ಧ ಹೋರಾಟ ಮಾಡ್ದಂಗೆ. ಬಹುಶಃ ಅವರು ಇವರಷ್ಟು ಕ್ರೂರಿಗಳು ಇದ್ರೋ ಇಲ್ಲೋ ಗೊತ್ತಿಲ್ಲ, ಅವರಕ್ಕಿಂತನೂ ಕ್ರೂರಿಯಾದಂಥ ಕುಟುಂಬ ಇದು. ಯಾವತ್ತಿಗೂ ಕೂಡ ಒಂದು ಹೋರಾಟ ಎದ್ದು ನಿಂತ್ಕೊಂಡ್ರೆ ಒಂದು ಮಾಧ್ಯಮದ ಸಹಕಾರ ಇರಬೇಕು, ನ್ಯಾಯಾಂಗ ವ್ಯವಸ್ಥೆಯ ಸಹಕಾರ ಇರಬೇಕು. ಇವತ್ತು ಇಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಬಹಳ ಬೇಜಾರಾಗುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾ ಸಂಪೂರ್ಣವಾಗಿ ಮಾರ್ಕೊಂಡಿದೆ. ಮೊನ್ನೆ ಹೈಕೋರ್ಟ್ನಲ್ಲಿ 74 ಡೆಡ್ ಬಾಡಿಗಳು ಅವತ್ತೇನೆ ಹೂತು ಹಾಕಿದಂಥ ಸಂಶಯಾಸ್ಪದ ಸಾವುಗಳ ಪ್ರಕರಣದಲ್ಲಿ ಒಂದೇ ಒಂದು ಟಿವಿ ಚಾನಲ್ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪರವಾಗಿ ಅಕ್ಸೆಪ್ಟ್ ಮಾಡಿಕೊಂಡಾಗ ಯಾರೂ ಕೂಡ ಇದ್ರ ಬಗ್ಗೆ ಡಿಬೇಟ್ ಮಾಡಲಿಲ್ಲ, ಚಕಾರನ ಕೂಡ ಎತ್ತಲಿಲ್ಲ. ಇದರ ಮೇಲೆ ಅರ್ಥ ಆಗುತ್ತೆ ನಮ್ಮ ಟಿವಿ ಚಾನಲ್ಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವ ಮಟ್ಟದಲ್ಲಿ ಒಂದು ಅತ್ಯಾಚಾರಿಯನ್ನ ಕುಟುಂಬವನ್ನ, ಕೊಲೆಗಡಕ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ನಿರತರಾಗಿದ್ದಾರೆ. ಸಮೀರ್ ಮಾಡಿದ್ದೇನು ಎಲ್ಲ ಯೂಟ್ಯೂಬರ್, ನಮ್ಮ ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋ, ಅಕ್ಷರ ಮೀಡಿಯಾ, ಅನಂತರ ಅನೇಕ ಇದ್ದಾರೆ. ಅಭಿಷೇಕ್ ಅವ್ರದ್ದು ಇರ್ಬೋದು, ಸುಬ್ರಹ್ಮಣ್ಯ ಹಂಡಿಗೆ ಇರೋರದ್ದು, ಇನ್ನೂ ಅನೇಕರು ಮಾತಾಡ್ತಾ ಇದ್ದಾರೆ. ಚಿಕ್ಕ ಚಾನಲ್ಗಳು ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡೋದಕ್ಕೇ ಒಂದು ಸಮಾಜದಲ್ಲಿರುವಂತಹ ಶೋಷಣೆ, ಕಂಟಕ ಕಡಿಮೆ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಎಫ್ಟಿನ್ ಫೈಲ್ ಹೆಂಗೆ ಹೊರಗಡೆ ಬರ್ತಾ ಇತ್ತು. ಮೊನ್ನೆ ಅವನು ಯಾರೋ ಅಶೋಕ್ ಖರಟ್ ಅಂತ ದೇವಮಾನವ, ನಕಲಿ ದೇವಮಾನವ, ಹೆಂಗೆ ಹೊರಗಡೆ ಬರ್ತಾ ಇತ್ತು.
ಮಾತಾಡಿದಾಗ ತಾನೇ. ಇವರು ಮಾತಾಡೋದೇ ಅಪರಾಧ ಅಂತ ಹೇಳಿಬಿಟ್ರೆ, ಏನಾದರೂ ವೈಯಕ್ತಿಕವಾಗಿ ನಿಂದನೆ ಮಾಡಿ ಏನಾದರೂ ಟಾರ್ಗೆಟ್ ಮಾಡಿ ಮಾತಾಡಿದಾರ ಆ ವಿಡಿಯೋದಲ್ಲಿ? ಇಲ್ಲ. ಅಂದರೆ ಅವರಾಗೇ ಹೇಳ್ಕೊತಾ ಇದ್ದಾರೆ, ನಾವೇ ಮಾಡಿದ್ದೀವಿ, ನಾವೇ ಮಾಡಿದ್ದು, ಹಿಂಗಾಗಿ ಮುಚ್ಚಾಕಿ ಅಂತ ಹೇಳ್ಕೊಂಡು. ಮತ್ತೀಗ ಯಾರ್ಯಾರೋ ಕಳಿಸೋದು ಮನೆಗೆ ಚಪ್ಪರ್ಗಳನ್ನು ಕರೆಸಿ ಕಾಂಪ್ರಮೈಸ್ ಆಗಿ ಸುಮ್ಮನೆ ಆಗಿ ಟ್ರಂಪ್ ಮಾಡ್ತಾ ಇದ್ದಾನಲ್ಲ ಈಗ, ಇರಾನ್ಗೆ ಯುದ್ಧ ನಿಲ್ಲಿಸ್ಬಿಡಿ. ಕೆಣಕಿದ್ಯಾರು? ಅವನೇ ಅಲ್ವಾ, ಟ್ರಂಪೇ ಕೆಣಕಲಿಲ್ವಾ ಇರಾನ್ಗೆ? ಈಗ ಏನು ನಾವು ಯುದ್ಧ ಮುಗಿಸ್ತೇವೆ, ಇರಾನ್ ರೆಡಿ ಇಲ್ಲ. ಕೆಣಕಿದ್ದಿವ್ರೇ ಅಲ್ವಾ ನಮಗೆ? ಸುಮ್ಮನೆ ಅವ್ರ ಪಾಡಿಗೆ ಅವರು ಇದ್ದು ಬಿಟ್ಟಿದ್ರೆ ಆಯಿತು, ಕಾನೂನಿ ರೀತಿ ಹೋರಾಟ ಆಗಲಿ, ಆ ಹೋರಾಟಕ್ಕೆ ನಮ್ಮದು ಸಪೋರ್ಟ್ ಅಂತ ಇದೆ ಅಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತು. ಸುಮ್ಮನೆ ಕೇಸ್ ಹಾಕೋದು, ಸುಳ್ಳಕ್ಕೆ ಕೇಸ್ ಹಾಕೋದು, ಸುಳ್ಳು ಅಪಪ್ರಚಾರ ಮಾಡೋದು. ಈಗ ಯುದ್ಧ ನಿಲ್ಲಿಸಿ ಅಂತ ಹೇಳೋದು ನಿಲ್ಲುತ್ತಾ? ಇರಾನ್ ಯುದ್ಧ ನಿಲ್ಲಿಸಬಹುದು, ಇರಾನ್ ಅಮೇರಿಕ ಯುದ್ಧ, ಇಸ್ರೇಲ್ ಇರಾನ್ ಯುದ್ಧ ನಿಲ್ಲಬಹುದು. ಆದರೆ ಅತ್ಯಾಚಾರಿಗಳ ಕೊಲೆಗಡಕ ಕುಟುಂಬದ ವಿರುದ್ಧ ನಡೀತಕ್ಕಂತಹ ಈ ಕಾನೂನಿನ ಯುದ್ಧ, ಜನಸಂಘರ್ಷ ಯಾವತ್ತಿಗೂ ಕೂಡ ನಿಲ್ಲಲ್ಲ. ಎಷ್ಟೋ ಜನ ಹೇಳ್ತಾರೆ ಎಲ್ಲ ಸಿಸ್ಟಮ್ ಕರಪ್ಟ್ ಇದೆ, ನ್ಯಾಯಾಲಯ ಕರಪ್ಟ್ ಇದೆ. ಹೌದು, ದೀಪದ ಕೆಳಗಡೆ ಕತ್ತಲೆ ಇರುವುದು ಎಷ್ಟು ನಿಜವೋ, ಕತ್ತಲೆ ಒಳಗನು ಕೂಡ ಮಿಣುಕುವ ಹುಳುಗಳು, ದೀಪದ ಹುಳುಗಳು ಸಿಕ್ಕೇ ಸಿಗುತ್ತೆ. ಮಿಣುಕುವ ಹುಳುಗಳು ಹಾರಾಡ್ತಾ ಬೆಳಕನ್ನು ಕೊಡ್ತವೆ. ಸಮೀರ್ MD ಅವರಿಗೆ ರಿಲೀಫ್ ಕೊಟ್ಟಂಥ ಆದೇಶನೂ ಕೂಡ ನಮಗೆ ಆ ಕತ್ತಲೆ ಅಲ್ಲಿ ಇದ್ದಂತಹ ಮಿಣುಕುವ ಹುಳುಗಳು ಎಲ್ಲರೂ ಕರಪ್ಟ್ ಇರೋದಿಲ್ಲ, ಎಲ್ಲ ನ್ಯಾಯಾಧೀಶರು ಪೂರ್ವಾಗ್ರಹ ಪೀಡಿತರು ಇರುವುದಿಲ್ಲ, ಎಲ್ಲ ಪೊಲೀಸರು ಕರಪ್ಟ್ ಇರುವುದಿಲ್ಲ. ವ್ಯವಸ್ಥೆ ಎಂಟೈರ್ ಸಿಸ್ಟಮ್ನಲ್ಲಿರುವಂಥ ಪ್ರತಿಯೊಬ್ಬರು ಹೊಲಸು ಕೆಟ್ಟ ಅಲ್ಲ. ಅಲ್ಲಿಯೂ ಕೂಡ ನಂಬಿಕೆಗೆ ಅರ್ಹರಾದಂತಹ ಸಾಮಾಜಿಕ ಕಾಳಜಿ ಇರುವಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ, ನ್ಯಾಯಾಧೀಶರು ಇದ್ದೇ ಇರ್ತಾರೆ, ಅಧಿಕಾರಿಗಳು ಇದ್ದೇ ಇರ್ತಾರೆ. ಆ ಬಲದ ಮೇಲೆ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜಯ ಸಿಗುವವರೆಗೆ ಸಂಘರ್ಷ ನಿಲ್ಲುವುದಿಲ್ಲ. ತಮ್ಮೆಲ್ಲರ ಒಂದು ಬೆಂಬಲ ಇರಲಿ. ಆನಂತರ ಈ ಯೂಟ್ಯೂಬ್ಗಳನ್ನು, ಅದಕ್ಕೆ ನಾನು ಹೇಳಿದ್ದು, ದಯವಿಟ್ಟು ಈ ಮಂಗಣ್ಣ NT ಪಬ್ಲಿಕ್ಕು ಮತ್ತು ಯಾರ್ಯಾರು ಈ ಥರ ತಿರುಚ್ತಾ ಇದ್ದಾರಲ್ಲ, ಜಾಸ್ತಿ ನಾವು ಅವ್ರಿಗೆ ಬಯೋಕ್ಕಿಂತ ದಯವಿಟ್ಟು ಇವತ್ತೇ ಅನ್ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಅನ್ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅನ್ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ TV ಚಾನಲ್ಗಳಲ್ಲಿ ಯಾರ್ಯಾರು ಆ್ಯಡ್ ಕೊಡ್ತಾ ಇದ್ದಾರೆ, ಆ ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಪ್ರಾಡಕ್ಟ್ಗಳನ್ನು ಯಾರು ಖರೀದಿ ಮಾಡಬೇಡಿ. ಅವಾಗಲೇ ಅವರಿಗೆ ಬುದ್ಧಿ ಬರೋದು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ. ಅಂದರೆ ನಮ್ಮನ್ನು ಶೋಷಣೆ ಮಾಡಿದಂಥವ್ರನ್ನೇ ನಾವು ಬೆಂಬಲಿಸಿದ್ರೆ ಏನಾಗುತ್ತೆ? ಇನ್ನೂ ನಮ್ಮಂತಹ ಅನೇಕ ಜನರನ್ನ ಹಾಳು ಮಾಡ್ತಾರೆ. ಅದಕ್ಕೆ ಅಂಥ TV ಚಾನಲ್ಗಳನ್ನು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮೊನ್ನೆ ಏನು ಸೌಜನ್ಯಳ ಒಂದು ಒಳ್ಳೆಯ ನಿರ್ಣಯ ಬಂದಿದೆ, ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡೋದು, ದಯವಿಟ್ಟು ನಾವು ಒಗ್ಗಟ್ಟಾಗೋಣ. ಜಾತಿ ಧರ್ಮದ ನಡುವೆ ನೋಡಿ, ಈಗ ಸಮೀರ್ ವಿಷಯ ಬಂದಾಗ ಹಿಂದೂ ಮುಸ್ಲಿಂ ಮಾಡಕ್ಕೆ ಹೋದ್ರು, ಇನ್ನೇ ಯಾರು ಬಂದಾಗ ಹಿಂದೂ ಕ್ರಿಶ್ಚಿಯನ್ ಮಾಡಕ್ಕೆ ಹೋದ್ರು, ಜಾತಿ ನಡುವೆ ಡಿವೈಡ್ ಮಾಡ್ತಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಸೌಜನ್ಯ ಹೋರಾಟ ಮಾಡೋದು ಇದು ಡಿವೈಡ್ ಮಾಡುವಂಥ ಹೋರಾಟ ಅಲ್ಲ, ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಹೋರಾಟ. ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದರು. ಇನ್ನೂ ಈಗ ನಮ್ಮ ಕೊಂದವರು ಯಾರು ಟೀಮ್ ಇರಬಹುದು, ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಇರ್ಬೋದು, ಮತ್ತು ಇವತ್ತು ಇಡೀ ರಾಜ್ಯದ ಆಚೆಗೂ ಕೂಡ ಅನೇಕ ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಇವರಿಗೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.